ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ಕಾನೂನು ಉಲ್ಲಂಘಿಸಿ ಎಗ್ಗಿಲ್ಲದೆ ಎಣ್ಣೆ ಸೇಲ್ ಮಾಡಲಾಗ್ತಾ ಇದೆ. ಮಿನಿಸ್ಟರ್ ಬಂಟ ಅಂತ ಹೇಳ್ಕೊಳ್ಳೋ ವ್ಯಕ್ತಿಯ ಎಣ್ಣೆಗಿರಿ ಇದು. ಸ್ಕೂಲ್ ಪಕ್ಕದಲ್ಲೇ ಯಾರ ಭಯಾನೂ ಇಲ್ಲದೆ ಮದ್ಯ ಮಾರಾಟವನ್ನ ಶುರು ಮಾಡ್ಕೊಂಡಿದ್ದಾರೆ. ಹೊಸ ವರ್ಷದ ಹೆಸರಲ್ಲಿ ಕಿಕ್ ಏರಿಸಿ ಬಿಗ್ ಪಾರ್ಟಿಗೆ ಪ್ಲಾನ್ ಮಾಡ್ಕೊಂಡಿರೋದು. ಅಸಲಿಗೆ ಆ ಸಚಿವರ ಈ ಆಪ್ತ ಯಾರು ಗೊತ್ತಾ? ಈತನ ಎಣ್ಣೆ ಪಾರ್ಟಿ ದರ್ಬಾರ್ ಹೇಗಿದೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಚಿವರ ಬಂಟನ ಇಲ್ಲಿಗಲ್ ಕಿಕ್ ಶೋ ನೋಡಿ. ಸ್ಕೂಲ್ ಹತ್ತಿರವೇ ಹೊಸ ವರ್ಷದ ಎಣ್ಣೆ ಪಾರ್ಟಿ ಅರೇಂಜ್ಮೆಂಟ್ ಮಾಡಲಾಗಿದೆ. ಅಂದ್ರೆ ಸ್ಕೂಲ್ ಅಂತ ಬಂದಾಗ ಅಲ್ಲಿಂದ ಒಂದಿಷ್ಟು ಕಾಲೇಜ್ ಆಗಿರ್ಬೋದು, ಈ ಗುಟ್ಕಾ ಪಾನಿಂದ ಹಿಡಿದು ಸಿಗರೇಟ್ ಇಂದ ಹಿಡಿದು ಇಂತಹ ಯಾವುದು ಕೂಡ ನಡೆಯೋ ಹಂಗಿಲ್ಲ, ಅಲ್ಲಿ ಇಲ್ಲೀಗಲ್ ಇದು. ಬಟ್ ಸ್ಟಿಲ್ ಯಾರ್ದೋ ಹೆಸರು ಹೇಳ್ಕೊಂಡು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ನನಗೆ ಆ ಮಂತ್ರಿ ಗೊತ್ತು ಈ ಮಂತ್ರಿ ಗೊತ್ತು ಅಂತ ಹೇಳಿ ಆವಾಜ್ ಎಲ್ಲ ಹಾಕೊಂಡು ಪೊಲೀಸ್ನವ್ರು ಬಂದ್ ಕೇಳಿದ್ರು ಕೂಡ ಇವರು ಭಯ ಪಡಲ್ಲ, ಅಡ್ಡದಾರಿ ಹಿಡಿತಾ ಇದ್ದಾರೆ ಅಂತ. ಸೊ ಇದೆಲ್ಲದಕ್ಕೂ ಕೂಡ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನೋದು ನಮ್ ಪ್ರಶ್ನೆ. ಗಮನಿಸ್ತಾ ಇದೀವಿ, ಬೆಂಗಳೂರಿನ ಪ್ರಭಾವಿ ಮಂತ್ರಿಯ ಆಪ್ತನ ಅಂದ ದರ್ಬಾರ್ ಇದು. ಒಬ್ಬ ಪ್ರಭಾವಿ ಮಂತ್ರಿಯ ಆಪ್ತ ಈತ ಕಾನೂನು ಉಲ್ಲಂಘನೆ ಮಾಡಿ ಎಗ್ಗಿಲ್ಲದೆ ಎಣ್ಣೆ ಸೇಲ್ ಮಾಡ್ತಾ ಇದ್ದಾನೆ. ಯಾರ ಭಯಾನೂ ಇಲ್ಲ. ಮಿನಿಸ್ಟರ್ ಬಂಟ ಅಂತ ಹೇಳ್ಕೊಳ್ಳೋ ವ್ಯಕ್ತಿಯ ಎಣ್ಣೆಗಿರಿ. ಸ್ಕೂಲ್ ಪಕ್ಕದಲ್ಲೇ ಯಾರ ಭಯಾನೂ ಇಲ್ಲದೆ ಮದ್ಯ ಮಾರಾಟವನ್ನ ಮಾಡ್ತಾ ಇದ್ದಾನೆ ಈತ. ಯಾರಾದ್ರೂ ಕೇಳಿದ್ರೆ ಈತ ಹೆದರಲ್ಲ. ಹೊಸ ವರ್ಷದ ಹೆಸರಲ್ಲಿ ಕಿಕ್ ಏರಿಸೋ ಬಿಗ್ ಪಾರ್ಟಿಗೆ ಈತ ಪ್ಲಾನ್ ಮಾಡ್ಕೊಂಡಿರೋದು. ಅಸಲಿಗೆ ಆ ಸಚಿವರ ಈ ಆಪ್ತ ಯಾರು ಗೊತ್ತಾ? ಅದನ್ನ ನಾವು ಗಮನಿಸ್ತಾ ಹೋಗೋಣ. ಈಗ ಈತನ ಎಣ್ಣೆ ಪಾರ್ಟಿ ದರ್ಬಾರ್ ಹೇಗಿದೆ ಗೊತ್ತಾ? ಹಾಗಾದ್ರೆ ಸ್ಕೂಲ್ ಇದೆ, ಅಲ್ಲಿ ಸ್ಕೂಲ್ ನಿಂದ ಒಂದಿಷ್ಟು ಮೀಟರ್ ಅಥವಾ 100 ಅಥವಾ 200 ಮೀಟರ್ ದೂರ ಈ ಗುಟ್ಕಾ ಪಾನ್ ಶಾಪ್ ಅಂಗಡಿಗಳನ್ನ ದೂರ ಇಟ್ಟಿರ್ತಾರೆ. ಯಾಕೆ? ಮಕ್ಕಳಿಗೆ ಅದ್ರ ಮೇಲೆ ಗಮನ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ. ಸ್ಕೂಲ್ ಹತ್ತಿರವೇ ಹೊಸ ವರ್ಷದ ಎಣ್ಣೆ ಪಾರ್ಟಿ ಅರೇಂಜ್ ಮಾಡಿದಾರಂತೆ. ಸ್ಕೂಲ್ ನಿಂದ ಕೇವಲ 27 ಮೀಟರ್ ದೂರದಲ್ಲೇ ಕಿಕ್ ಪಾರ್ಟಿ ಇವರದ್ದು. ಕಾನೂನು ಪ್ರಕಾರ 100 ಮೀಟರ್ ವ್ಯಾಪ್ತಿಯಲ್ಲಿ ಎಣ್ಣೆ ಸಿಗರೇಟ್ ಏನು ಮಾರಂಗಿಲ್ಲ. VRR ಬಾರ್ ಮಾಲೀಕರು ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ, ರೂಲ್ಸ್ ಎಲ್ಲ ಉಲ್ಲಂಘನೆ ಮಾಡಿದ್ದಾರೆ. ಆನೇಕಲ್ ತಾಲೂಕಿನ ಮಾರಗೊಂಡನಹಳ್ಳಿಯಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ. ಎಣ್ಣೆ ಮಾರೋಕ್ ನಿಂತ್ಕೊಂಡಿದ್ದಾರೆ. ನಿಯಮ ಮೀರಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಈ ಬಾರ್ ಮಾಲೀಕರು. 4-5 ತಿಂಗಳ ಹಿಂದೆ ಉದ್ಘಾಟನೆ ಆಗಿರುವಂತ VRR ಬಾರ್ 4-5 ತಿಂಗಳಾಯ್ತು ಈಗ ಉದ್ಘಾಟನೆ ಆಗಿ. ಗ್ರಾಮ ಪಂಚಾಯತ್ಗೆ ಪತ್ರ ಬರೆದಿದ್ದಾರೆ. ಸ್ಕೂಲ್ ಪ್ರಿನ್ಸಿಪಾಲ್ ಅವ್ರ ಜವಾಬ್ದಾರಿ ಅದು, ಅದನ್ನ ಮಾಡಿದ್ದಾರೆ. ಶಾಲೆ ಆವರಣದ ಪಕ್ಕದಲ್ಲಿ ಮದ್ಯ ಮಾರಾಟ ಮಾಡದಂತೆ ಮನವಿಯನ್ನ ಸಲ್ಲಿಸಿದ್ದಾರೆ ಸ್ಕೂಲ್ ಪ್ರಿನ್ಸಿಪಾಲ್ ಅವರು. ಸ್ಥಳೀಯ ಗ್ರಾಮ ಪಂಚಾಯತ್ ನಿಂದಲೂ ಕೂಡ ಅನುಮತಿಯನ್ನ ಪಡೆದಿಲ್ವಂತೆ ಈ ವ್ಯಕ್ತಿ. ಹುಲಿಮಂಗಲ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ಹೊಸ ವರ್ಷದ ಆಚರಣೆಗೆ ನಿಯಮ ಮೀರಿ ಪಾರ್ಟಿ ಅರೇಂಜ್ಮೆಂಟ್ ಮಾಡಿರೋದು ಇವರು. ಅಂದ್ರೆ ಯಾರ ಭಯಾನೂ ಇಲ್ಲ ಅಂತ ಅರ್ಥ. ಪ್ರಭಾವಿಗಳ ಸಪೋರ್ಟ್ ಇದೆ ಅನ್ನೋ ಧಿಮಾಕು. ಎಸ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ. ಪಕ್ಕದಲ್ಲೇ ಸ್ಕೂಲ್ ಇದೆ. ಮತ್ತೊಂದು ಕಡೆ ಸ್ಕೂಲ್ ಅಥಾರಿಟಿ ಅವರು ಕಂಪ್ಲೇಂಟ್ ಮಾಡಿದಾರೆ. ಹೌದು, ಆಕ್ಷನ್ ಆಗಿಲ್ವಾ? ಹಂಗಾದ್ರೆ ಒಂದು ಪ್ರಶ್ನೆ, ಇವ್ರು ಇತ್ತೀಚೆಗೆ ತೆಗೆದಿರೋ ಹೊಸ ಬಾರ್ ಅಂದ್ರೆ ಅಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದ್ ಯಾರು? ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ? ಅಂಡ್ ನೀನು ಪ್ರಭಾವಿ ಗೊತ್ತಿದೆ ನಿನ್ಗೆ, ಅಥವಾ ನೀನೇ ಒಬ್ಬ ಪ್ರಭಾವಿ ಅಂದ್ರೆ ಇಲ್ಲಿಗಲ್ ನ ಲೀಗಲ್ ಮಾಡಕ್ ಯಾರಿಗೂ ರೈಟ್ಸ್ ಇಲ್ಲ ಅಲ್ವಾ?